सर नमस्ते. सर नमस्कार. नमस्ते. ಎರಡು ನಿಮಿಷ ನೋಡೋಣ, ಅದನ್ನು ನಾವು ಪಾರಾಯಣ ಆರಂಭ ಮಾಡೋಣ. ಪ್ರಾರಂಭ ಮಾಡೋಣ. ನಾನು ಇನ್ನೊಂದು ಪುಸ್ತಕ ತರ್ತೇನೆ, ಒಂದು ನಿಮಿಷ. ಓಕೆ ಓಕೆ. ಸರ್ 16ನೇ ಘಟಕ ತಗೊಂಡ 16. ಹಾಂ, ಮೊದಲನೇ ಸೂತ್ರ ಸ್ವಲ್ಪ ದೊಡ್ಡದಾಗಿದೆ, ಓದ್ಲಾ ನಾನು? ಹಾಂ, ಎಸ್. ಕೋಟ ಯುವತಿ ಸ್ತೋಕ ಕತಿಪಯ ದೃಷ್ಟಿಧೇನು ವಶಾವೇಹದ್ಪಷ್ಪಯಣೀ ಪ್ರವಕ್ತೃ ಶ್ರೋತ್ರಿಯಾಧ್ಯಾಪಕ ಧೂರ್ತೈರ್ಜಾತಿ. ಕೋಟಾಯುವತಿ ಸ್ತೋಕ ಕತಿಪಯ ಕತಿಪಯ ಗೃಷ್ಟಿ ಧೇನುವಶಾ ವಶಾವೇಹತ್ ವಶಾವೇಹತ್ ಪುಷ್ಪಕಾಣಿ ಪುಷ್ಕ್ಯಾಣಿ ಅಲ್ಲ, ವಕ್ಷ್ಯಾಣಿ ವಕ್ಷ್ಯಾಣಿ ಅಲ್ಲ, ಪಷ್ಕಯಣಿ ಭಕ್ಷ್ಯಾಣಿ ಪ್ರವೃತ್ತ ಶ್ರೋತ್ರಿಯ ಅಧ್ಯಾಪಕ ಧೂತ ಜಾತಿ ಅಲ್ವಾ? ಕೋಟ ಯುವತಿ ಸ್ತೋಕ ಕತಿಪಯ ಗೃಷ್ಟಿ ಧೇನು ವಶಾ ವೇಹತ್ ಬಷ್ಕಯಣಿ ಪ್ರವೃತ್ತ ಶ್ರೋತ್ರಿಯ ಅಧ್ಯಾಪಕ ಧೂರ್ತ ಸಮಾನಾಧಿಕರಣ ಪದ. ಓದ್ಲಾ? ಮುಂದಿನ ಓದ್ತೀರಾ ಸರ್? ತತ್ಪುರುಷಃ ಸಮಾನಾಧಿಕರಣಃ ಕರ್ಮಧಾರಯಃ. ಸಾಗರಿ ಸೂತ್ರ ಸಂಖ್ಯಾ ಆಚಾರ್ಯ. ಸೂತ್ರ ಸಂಖ್ಯಾ 746, ಪುಟ 154 ಪುಟ. ಪುಂವತ್ ಕರ್ಮಧಾರಯ ಜಾತೀಯ ದೇಶೀಯೇಷು ಕರ್ಮಧಾರಯೇ ಜಾತೀಯ ದೇಶೀಯೇಷು ಚ ಯೇಷೋಃ ಚ ಪರತೋಃ ಭಾಷಿತ ಪುಂಸ್ಕಾರಾತ್ ಪರಃ ಭಾವಃ ಯಸ್ಮಿನ್ ತಥಾ ಭೂತೆ ಪೂರ್ವಂ ಪುಂವತ್. ಮುಂದಿಂದು ಪ್ರಶಂಸಾವಚನೈಶ್ಚ ಏತೈಃ ಸಹ ಜಾತಿಃ ಪ್ರಾಗ್ವತ್ ಯುವಾ ಕಲಿಪಲಿತವಲಿನ ಜರತೀಭಿಃ. ಯುವಾ ಕಲತಿ ಪಲಿತ ವಲಿನ ಜರತೀಭಿಃ. ಯುವಾ ಕಲತಿ
युवा कलति फलितवलिनजरतीभिः पूर्वनिपातनीयमानार्थं सूत्रम् पूर्वनिपातनियमार्थं पूर्वनिपातनियमार्थं सूत्रं लिङ्गविशिष्टपरिभाषया भाषया युवति शब्दः अपि समस्यते। धन्यवादः। कृत्यतुल्या संख्या अजात्या अजात्या कृत्यतुल्या संख्या सख्या अजात्या ಇಲ್ಲ वर्णे वर्णेन ತಪ್ಪಾಯ್ತಾ? कृत्यतुल्याख्या ಇಲ್ಲ, अजात्या ಕೃತ್ಯತುಲ್ಯಾ ಸಖ್ಯ ಸಖ್ಯ ಅಲ್ಲ, ಅದು कृत्यतुल्याख्या ಸವ್ಯ ಅಲ್ವಾ? कृत्यतुल्याख्या अजात्या वर्णे वर्णेन वर्णो समानाधिकरणेन ವರ್ಣೋ ವರ್ಣೇನ वर्णो वर्णेन समानाधिकरणेन सह प्राग्वत् कडारः कर्मधारये कडारादयः दीर्घ शब्दाः कर्मधारये वा पूर्वं प्रयोज्याः कुमारः श्रमणादिभिः चतुष्पादो गर्भिण्या चतुष्पादो गर्भिण्या चतुष्पाद जाति जातिवाचिनो चतुष्पाद जातिवाचिनो गर्भिणी शब्देन सह प्राग्वत् मयूरव्यंसकादयश्च एते निपात्यन्ते ईषदकृता नन् सुपासः समस्यते नलोपो नै नः नलोपो नः नयः नो ಇದು ಏನಂತ ಓದಬೇಕಿದೆ? ನಯೋ नलोपो नयः नलोपो नयः नयो नस्य लोपः स्यादुत्तरपदे तस्मान्नुडचि लुप्तनकारात् नय उत्तरपदस्य अजादेः नुडागमः स्यात्। नब्राट् नब्राण् नपान्न वेदानान् ಸತ್ಯಾನ್ ನಿಮಿಷ ಸರ್, ಅಲ್ಲಿ ಅನ್ನುವಂಥದ್ದು ಎಲ್ಲ ಕಡೆ ಇದೆ. ನಪ್ರಾಣ್ ನಬ್ರಾಣ್ ನಪಾನ್ನ ವೇದ ಕೆಳಗೆ ಸೂತ್ರಾರ್ಥ ಅಂತಿದೆ ನೋಡಿ, ಅಲ್ಲಿ ಸ್ಪಷ್ಟ ಇದೆ. ಅದೇ ನಪಾತ್ ನವೇದ ನಾಸ್ತ್ಯ ನಾಸತ್ಯನ ನಾಸತ್ಯ ನ ಮುಚಿ ನಕುಲ ನಖ ನಪುಂಸಕ ನಕ್ಷತ್ರ ನಕ್ರ ನಾಕೇಶು ಪ್ರಕೃತ್ಯ ನಭ್ರಾಣ್ ನಾಪಾನ್ನ ನಪಾ ನಭ್ರಾಟ್ ನಭ್ರಾಣ್ ನಪಾ ನಪಾನ್ ನ ವೇದಾನ್ ನಾಸತ್ಯ ನ ಮುಚಿ ನ ಕುಲ ನಖ ಕೆಳಗೆ ನೋಡಿ ಸೂತ್ರಾರ್ಥ ಅಂತಿದೆ ನೋಡಿ. ಅದೇ ಇಲ್ಲಿ ಅದೇ ಸೂತ್ರಾರ್ಥ ನೋಡಿದೆ, ಇದು ಇಲ್ಲೇ ಓದ್ತಾ ಇದ್ದೆ. ನಖ ನಪುಂಸಕ ನಕ್ಷತ್ರ ನಕ್ರ ನಾಕೇಶು ಪ್ರಕೃತ್ಯ
नगो प्राणिषु अतरस्याम् अन्यतरस्याम् हाँ प्राणिषु अन्यतरस्याम् नग इत्यत्र नय प्रकृत्या वा नगाः अगाः पर्वताः. ಮೇಡಮ್ ಗೊತ್ತಿರಾ ಮುಂದಿಂದು? ಲತಾ ಮೇಡಮ್ ಬಂದಿದ್ದಾರೆ ಸರ್. ನಾನು ಬಸ್ಸಲ್ಲಿ ಇದ್ದೀನಿ ಸರ್, ಓದಕ್ಕಾಗಲ್ಲ. ಯೂನಿವರ್ಸಿಟಿಗೆ ಬರ್ತಾ ಇದ್ದೆ ಅದರಿಂದ. ಸುಗತಿ ಪ್ರಾದಯಃ ಏತೆ ಸಮರ್ಥೇನ ನಿತ್ಯಂ ಸಮಸ್ಯಂತೆ. ಸಾಗರಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ. ಗತಿಶ್ಚ ಇತ್ಯನುವರ್ತಮಾನೆ ಊರ್ಯಾದ್ ವಿಡಾಚಶ್ಚ ಊರ್ಯಾದಿ ಚ್ವಿಡಾಚಶ್ಚ ಊರ್ಯಾದಿ ದ್ವಿಡಾಚಶ್ಚ ಊರ್ಯಾದಿ ವಿಡಾಚಶ್ಚ ಅಲ್ಲ ಅದು ಊರ್ಯಾದಿ ಚ್ವಿಡಾತಶ್ಚ ಅಲ್ಲ ದ್ವಿಡಾಚಶ್ಚ ಅನುಕರಣಂ ಚಾನೀತಿ ಪರಂ. ಆಧಾರನಾದಯ ಆದರ ಅನಾದಯೋಃ ಸದಸತಿ. ಆದರ ಅನಾದರಯೋಃ ಸದಸತಿ. ಆದರ ಅನಾದಯೋಃ ಸದಸತಿ. ಅನಾದರಯೋಃ ಸದಸತಿ. ಭೂಷಣೇಲಂ ಅಂತರ ಪರಿಗ್ರಹೇ ಪುರೋವ್ಯಯಂ ಕಣೆ ಮನಸಿ ಶ್ರದ್ಧಾ ಪ್ರತಿಘಾತೆ. ಸಾಗರಿ 769. ಹಾ. ಅಸ್ತಂ ಇತಿ ಮಾಂತಂ ಅವ್ಯಯಂ ಗತಿ ಸಂಜ್ಞಂ ಸ್ಯಾತ್. ಅಚ್ಚಗತ್ಯರ್ಥ ವದೇಶು ಅದೋನುಪದೇಶೆ ವಿಭಾಷಾ ಕೃಣಿ ಉಪಾಜೇನ್ವಾಜೆ ಇತಿ ವಿಭಕ್ತಿ ಪ್ರತಿರೂಪಕೌ ನಿಪಾತೌ. ಸಾಕ್ಷಾತ್ ಪ್ರಭೃತಿನಿ ಚ ಅನತ್ಯಾಧಾನ ಉರಸಿ ಮನಸಿ ಮಧ್ಯೆ ಪದೇ ನಿವಚನೆ ಚ ಏತೆ ಕೃಣಿವ ಗತಿಸಂಜ್ಞಾಃ ಸ್ಯುಃ ಅನತ್ಯಾಧಾನೆ. ನಿತ್ಯಂ ಹಸ್ತೆ ಬಾಣಾವುಪಪಯಮನೆ
उपयमने कृञि उपयमनं विवाहः सवीकार मात्रा स्वीकारमात्रमित्यन्ते हस्ते कृत्या पाणौ कृत्या प्राध्वं बन्धने बन्धने गम्ये प्राध्वम् इत्यव्ययं गतिसंज्ञकं स्यात् इत्यर्थः। जीविक उपनिषद औपम्यं जीविको उपनिषद औपम्ये उपमैव औपम्यं तस्मिन् विषये जीविका शब्दः उपनिषत् शब्दश्च योगे गतिसंज्ञौ स्तः जीविकामिव कृत्वा जीविका कृत्या उपनिषत् कृत्या औपम्ये किं जीविकां कृत्वा प्रादिसमासः अत्र वार्तिकानि। इदानीं वयं चर्चायाः अग्रिमं भागं चिन्तयामः। सूत्रसङ्ख्या 81 781 सागरी भवती कुत्र वर्तते? वाहने वा? महान् शब्दः आसीत्। अस्तु, वयं चर्चाम् अग्रे नयामः। ಇಲ್ಲಿ ಕೆಲವೊಂದು ಅಂಶಗಳು ಈಗ 781ನೇ ಸೂತ್ರದಿಂದ ಆರಂಭ ಆಗ್ತದೆ. ಉಪಪದ ಸಮಾಸಕ್ಕೆ ಸಂಬಂಧಪಟ್ಟಂತಹ ವಿಷಯ ಇಲ್ಲಿ ಕಾಣ್ತಾ ಇದೆ ಅಂತ ಭಾವಿಸ್ತೇನೆ. ಸಿದ್ಧಾಂತ ಕೌಮುದಿ ಕಾಣ್ತಾ ಇದೆಯಾ? ಇಲ್ಲಿ ಸ್ಕ್ರೀನ್ ಶೇರ್ ಮಾಡಿರೋದು ಕಾಣಿಸ್ತಾ ಇದೆ. ತತ್ರೋಪಪದಂ ಸಪ್ತಮೀಸ್ಥಂ ಸಪ್ತಮ್ಯಂತೆ ಪದೇ ಕರ್ಮಣಿ ಇತ್ಯಾದೋ ವಾಚ್ಯತ್ವೇನ ಸ್ಥಿತಂ ಕುಂಭಾದಿ ತದ್ವಾಚಕಂ ಪದಂ ಉಪಪದ ಸಂಜ್ಞಂ ಸ್ಯಾತ್ ತಸ್ಮೈಶ್ಚ ಸತ್ಯೇವ ವಕ್ಷ್ಯಮಾಣಃ ಪ್ರತ್ಯಯಃ ಸ್ಯಾತ್. ಇಲ್ಲಿ ಉಪಪದ ಎಂಬ ಸಂಜ್ಞೆಯನ್ನ ಹೇಳ್ತಾ ಇದ್ದಾರೆ. ಒಂದಷ್ಟು ವಿಚಾರವನ್ನ ಇಲ್ಲಿ ವರ್ಕ್ಶೀಟಲ್ಲಿ ತೆಗೆದುಕೊಂಡು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತತ್ರೋಪಪದಂ ಸಪ್ತಮೀಸ್ಥಂ ಉಪಪದಂ आचार्य ह्यस्तन आडियो प्रेषितं वा आचार्य? नैव नैव, अहम् इदानीम् अन्यस्मिन् नाम अत्र भिन्नं यन्त्रम् उपयुज्य कुर्वन्नस्मि, अतः किञ्चित् अद्य प्रेषयिष्यामि, अपराह्णे किञ्चित् उपविश्य प्रेषयिष्यामि। अस्तु अस्तु। ह्यस्तनं तत्पूर्वतनं च प्रेषणीयमस्ति। अहम् अद्यैव तत् कार्यं करिष्यामि। ಇಲ್ಲಿ ಸಂಸ್ಕೃತಿಗೆ ಯಾವುದು ಕಾಣ್ತಾ ಇಲ್ಲ. ಇಲ್ಲಿ ಹೇಗೆ ಟೈಪಿಂಗ್ ಹಿಂದಿ ಅಂತ ಅನ್ಸುತ್ತೆ, ಹಿಂದಿಯಲ್ಲಿ ಬರ್ಬೋದು.
ಇದು ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ಪರಿವರ್ತನೆ ಆದ್ರೆ ಅಲ್ಲಿನ ಸೆಟ್ಟಿಂಗ್ಸು ಅದೆಲ್ಲ ಪೂರ್ಣ ಹೌದು, ಪೂರ್ಣ ಎಲ್ಲ ಹೊಸದಾಗಿ ಶುರು ಮಾಡ್ಕೋಬೇಕಾಗತ್ತೆ. ಅಥವಾ ಓಂ ಅಂತ ಮಾಡ್ಬೇಕಾಗುತ್ತೆ. ಇಲ್ಲಿನ ಟೈಪಿಂಗ್ ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದೇ ಸೆಕೆಂಡ್ ನೋಡ್ತಾ ಇದ್ದೇನೆ. ಸಂಸ್ಕೃತ 2003 ಇತ್ತಲ್ಲ. ಇಲ್ಲಿ ಉಪಪದ ಸಂಜ್ಞೆಯನ್ನು ಹೇಳ್ತಾ ಇದ್ದಾರೆ. ಉಪಪದ ಸಂಜ್ಞಾ ನಾಮಕ ನೋಡಿ, ತತ್ರ ಉಪಪದಂ ಸಪ್ತಮೀ ಸ್ಥಂ ಸಪ್ತಮ್ಯಂತೆ ಪದೇ ಕರ್ಮಣ್ಯಣ ಇತ್ಯಾದಿ ವಾಚ್ಯತ್ವೇನ ಸ್ಥಿತಂ ಕುಂಭಾದಿ ತದ್ವಾಚಕಂ ಪದಂ ಉಪಪದ ಸಂಜ್ಞಂ ಸ್ಯಾತ್. ಈಗ ಉದಾಹರಣೆ ತಗೊಂಡ್ರೆ ನಮ್ಗೆ ಇನ್ನೂ ಸ್ಪಷ್ಟ ಆಗುತ್ತೆ. ಕರ್ಮಣ್ಯಣ ಅಂತ ಒಂದು ಸೂತ್ರ ಇದೆ. ಈ ಕರ್ಮಣ್ಯಣ್ ಸೂತ್ರದಲ್ಲಿ ಏನ್ ಹೇಳ್ತಾರೆ? ಕರ್ಮಣಿ ಸಪ್ತಮಿ ವಿಭಕ್ತಿ, ಕರ್ಮ ಶಬ್ದದ ಸಪ್ತಮಿ ವಿಭಕ್ತಿ ಕರ್ಮಣಿ. ಈ ಕರ್ಮಣಿ ಅನ್ನುವಂತಹ ಶಬ್ದವು ಸಪ್ತಮಿ ವಿಭಕ್ತಿಯಲ್ಲಿದೆ. ಆ ಶಬ್ದದಿಂದ ವಾಚ್ಯವಾದಂತಹ ಪದವು, ಉದಾಹರಣೆಗೆ ಕುಂಭಂ ಕರೋತಿ ಅಂತ ಇಟ್ಕೊಂಡು, ಕುಂಭಂ ಕರೋತಿ. ನಾನು ವರ್ಡ್ ಫೈಲ್ ಶೇರ್ ಮಾಡಿರೋದು ಕಾಣ್ತಾ ಇದೆಯಾ? ಇದೆ ಇದೆ, ಕಾಣ್ತಾ ಇದೆ. ಕುಂಭಂ ಕರೋತಿ ಎಂಬಲ್ಲಿ ಕುಂಭಂ ಅನ್ನುವಂತಹ ಶಬ್ದವು ದ್ವಿತೀಯ ವಿಭಕ್ತಿ ಕರ್ಮವಾಚಕ ಇದೆ. ಕರ್ಮಣ್ಯಣ ಅನ್ನುವಂತಹ ಸೂತ್ರದಲ್ಲಿ ಕರ್ಮಣಿ ಅಣ್. ಈಗ ಕರ್ಮಣಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ. ಈ ಸಪ್ತಮಿ ವಿಭಕ್ತಿಯಲ್ಲಿರುವಂತಹ ಕರ್ಮಣಿ ಎಂಬ ಪದವು ಕುಂಭಂ ಎಂಬ ಪದವನ್ನು ಸೂಚಿಸುತ್ತೆ. ಅಂದ್ರೆ ಈ ರೀತಿಯ ಸಪ್ತಮಿ ವಿಭಕ್ತಿಯಲ್ಲಿರುವಂತಹ ಪದವು ಯಾವ ಪದಾರ್ಥವನ್ನ ವಾಚ್ಯವಾಗಿ ಮಾಡಿಕೊಳ್ಳುತ್ತೋ ಅಂತಹ ಪದಕ್ಕೆ, ಅಂದ್ರೆ ಇಲ್ಲಿ ಕುಂಭಂ ಎಂಬ ಪದಕ್ಕೆ ಉಪಪದ ಸಂಜ್ಞೆ ಬರುತ್ತೆ. ಹಿಂದೆ ನಾವು ಪ್ರಥಮ ನಿರ್ದಿಷ್ಟಂ ಸಮಾಸ ಉಪಸರ್ಜನಂ ಅಂತ ನೋಡಿದ್ವಿ. ಆ ಸೂತ್ರ ಜ್ಞಾಪಕ ಇದ್ರೆ ಇದು ತುಂಬಾ ಸರಳ ಆಗುತ್ತೆ. ಸಮಾಸ ಶಾಸ್ತ್ರದಲ್ಲಿ ಯಾವುದು ಪ್ರಥಮ ವಿಭಕ್ತಿಯಲ್ಲಿ ಹೇಳಲ್ಪಟ್ಟಿದೆಯೋ ಅಂತಹ ಶಬ್ದದಿಂದ ವಾಚ್ಯವಾದ ಪದವು ಉಪಸರ್ಜನ ಸಂಜ್ಞೆಯನ್ನು ಪಡೆಯುತ್ತೆ ಅಂತ ಹೇಳಿ ಅಲ್ಲಿ ಹೇಳಿದ್ರು. ಪ್ರಾಯಶಃ ನಿಮಗೆ ಆ ಸೂತ್ರದ ಪರಿಕಲ್ಪನೆ ಬಂದ್ರೆ ಇದು ಅದೇ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಕರ್ಮಣಿ ಅಂತ ಹೇಳಿ ಸಪ್ತಮಿ ವಿಭಕ್ತಿಯಲ್ಲಿದೆ. ಆದ್ರೆ ಕರ್ಮ ಅನ್ನುವಂತಹ ಈ ಶಬ್ದವು ದ್ವಿತೀಯ ಕರ್ಮಕಾರಕವನ್ನ ಹೇಳುತ್ತೆ. ಸೊ ಕರ್ಮಕಾರಕ ಯಾವುದು? ಇಲ್ಲಿ ಕುಂಭಂ ಎಂಬ ಇದು ಕರ್ಮಕಾರಕ, ಕುಂಭಂ ಎಂಬ ಶಬ್ದವು. ಆದ್ದರಿಂದ ಈ ಕುಂಭಂ ಎಂಬ ಶಬ್ದಕ್ಕೆ ನಮಗೆ ಉಪಪದ ಸಂಜ್ಞೆ ಬರಬೇಕು. ಹೀಗೆ ಪ್ರಥಮ ನಿರ್ದಿಷ್ಟಂ ಸಮಾಸ ಉಪಸರ್ಜನಂ ಎಂಬಲ್ಲಿ ಉಪಸರ್ಜನ ಸಂಜ್ಞೆಯನ್ನ ಪ್ರಥಮ ವಿಭಕ್ತ್ಯಂತವಾದಂತಹ ಪದಸೂಚಿತ ಶಬ್ದಕ್ಕೆ ಕೊಡ್ತೇವೋ ಅದೇ ಥರನೇ ಇಲ್ಲೂ ಮಾಡಬೇಕಾಗ್ತದೆ. ಈ ಅಂಶ ಸ್ಪಷ್ಟ ಆಯ್ತಾ ನಿಮಗೆ? ಸೊ ಇದು ಒಂದು ಉದಾಹರಣೆ. ಮುಂದಿನ ಉದಾಹರಣೆಗಳನ್ನ ಸಂದರ್ಭಾನುಸಾರ ಎಲ್ಲ ಕೊಡ್ತಾ ಹೋಗ್ತಾರೆ. ಇಲ್ಲಿ ಏನು ಹೇಳ್ತಾರೆ ನೋಡಿ, ಸಪ್ತಮ್ಯಂತೆ ಪದೇ ಕರ್ಮಣಿ, ಪೇಜ್ ನಂಬರ್ 4 ಕೊನೆಯಲ್ಲಿ ಕರ್ಮಣ್ಯಣ ಅಂತ ಕೊಟ್ಟಿದ್ದಾರೆ. ಅಂತಹ ಇತ್ಯಾದು ವಾಚ್ಯತ್ವೇನ ಸ್ಥಿತಂ ಕುಂಭಾದಿ ತದ್ವಾಚಕಂ ಪದಂ ಉಪಪದ ಸಂಜ್ಞಂ ಸ್ಯಾತ್. ಇಲ್ಲಿ ಕುಂಭಂ ಶಬ್ದಕ್ಕೆ ಉಪಪದ ಸಂಜ್ಞೆ ಬರುತ್ತದೆ. ತಸ್ಮಿಂಶ್ಚ ಸತ್ಯೇವ ವಕ್ಷ್ಯಮಾಣಃ ಪ್ರತ್ಯಯಃ ಸ್ಯಾತ್. ಅದಕ್ಕೆ ಉಪಪದ ಸಂಜ್ಞೆ ಬಂದ ಮೇಲೆ
ಮುಂದೆ ಹೇಳುವಂತಹ ಪ್ರತ್ಯಯಗಳು ಉಪಪದಂ ಅತಿಂಗ್ ಅಂತ ಹೇಳಿ ಅತಿಂಗ್ ಅನ್ನುವಂತಹ ವಿಚಾರವನ್ನು ಮುಂದೆ ಹೇಳ್ತಾರೆ ಮುಂದಿನ ಸೂತ್ರದಲ್ಲಿ. ಇದು ಸಂಜ್ಞಾ ವಿಧಾಯಕ ಸೂತ್ರ, ಉಪಪದ ಎಂಬ ಸಂಜ್ಞಾ ವಿಧಾಯಕ ಸೂತ್ರ. ಕುಂಭಂ ಎಂಬುದು ಉಪಪದ ಉಪಪದ ಮತಿಂಗ್ ಎಂಬುದು ಸಂಜ್ಞಾ ವಿಧಾಯಕ ಸೂತ್ರ. ಇಲ್ಲಿ ನಮಗೆ ಕುಂಭಂ ಕರೋತಿ, ನಾವು ಅಲ್ಲಿ ಸಮಾಸ ಪುಸ್ತಕದ ಉದಾಹರಣೆಗಳನ್ನ ಮನನ ಮಾಡುವಂತಹ ಸಂದರ್ಭದಲ್ಲಿ ಉಪಪದ ಸಮಾಸ ಕುಂಭಂ ಕರೋತಿ ಇತಿ ಕುಂಭಕಾರ ಅಂತ ಮಾಡಿದ್ವಿ. ಸೊ ಆ ಒಂದು ಉದಾಹರಣೆಗೆ ಈ ಕೆಲವೊಂದು ಸೂತ್ರಗಳು ಸಹಾಯಕ ಆಗುತ್ತೆ. ಇಲ್ಲಿ ಕುಂಭಂ ಕರೋತಿ ಎಂಬ ಉದಾಹರಣೆಯಲ್ಲಿ ಕುಂಭಂ ಎಂಬುದು ಉಪಪದ ಸಂಜ್ಞೆಯನ್ನು ಪಡ್ಕೊಳ್ಳುತ್ತೆ. ಕರೋತಿ ಎನ್ನುವಂತಹ ಜಾಗದಲ್ಲಿ ಕಾರಹ ಅಂತ ಬರುತ್ತೆ. ಕುಂಭಕಾರ ಅಂತೇಳಿ ಸಿದ್ಧಿ ಆಗುತ್ತೆ. ಅದಕ್ಕೆ ಪೂರಕವಾದಂತಹ ವಿಚಾರ ಮುಂದಿನ ಸೂತ್ರದಲ್ಲಿದೆ, ಅತಿಂಗ್ ಎನ್ನುವಂತಹ ವಿಚಾರ. ಸ್ಪಷ್ಟಂ ಇದಂ ಸ್ಪಷ್ಟ ಆಗಿದೆಯಾ ಈ ವಿಚಾರ? ಉಪಪದ ಸಂಜ್ಞಾ ವಿಚಾರ. ಕರ್ಮಣ್ಯಣ ಅನ್ನುವಂಥದ್ದು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಇಲ್ಲಿ ಸೂತ್ರದಲ್ಲಿ. ಇದು ಕರ್ಮಣ್ಯಣ ಅಂತ ಸೂತ್ರ ಇದೆ. ಕರ್ಮಣಿ ಅಣ್ ಪ್ರತ್ಯಯ. ಈ ಕರ್ಮಣಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿಯಲ್ಲಿದೆ. ಈ ಸಪ್ತಮಿ ವಿಭಕ್ತಿ, ಈಗ ಕರ್ಮ ಅನ್ನುವಂಥದ್ದು ಇಲ್ಲಿ ಉದಾಹರಣೆ, ಇಲ್ಲಿ ಕುಂಭ ಅನ್ನುವಂತಹ ಶಬ್ದ ಕರ್ಮಕಾರಕವಾದಂತಹ ಶಬ್ದ. ಸೊ ಕರ್ಮಣಿ ಅಂತ ಸೂತ್ರದಲ್ಲಿ ಯಾವ ಪದ ಇದೆಯೋ ಆ ಪದದಿಂದ ಸೂಚಿತವಾದಂತಹ ಕುಂಭ ಶಬ್ದವು ಉಪಪದ ಸಂಜ್ಞೆಯನ್ನು ಪಡ್ಕೊಳ್ಳುತ್ತೆ ಅಷ್ಟೇ. ಪ್ರಥಮ ನಿರ್ದಿಷ್ಟಂ ಸಮಾಸ ಉಪಸರ್ಜನಂ ಪೂರ್ವಂ ಅಂತ ಹೇಗೆ ಮಾಡಿದ್ರು ಅದೇ ಪ್ರಕ್ರಿಯೆಯನ್ನ ಉಪಪದ ಸಂಜ್ಞೆಗೂ ಮಾಡ್ತಾ ಇದ್ದಾರೆ. ಇಲ್ಲಿ ಪೇಜ್ ನಂಬರ್ 5 ನೋಡಿ, ಉಪ ಸಮೀಪೆ ಉಚ್ಚಾರಿತಂ ಪದಂ ಉಪಪದಂ. ಈ ಉಪಪದ ಅನ್ನುವಂತಹ ಶಬ್ದಕ್ಕೆ ವ್ಯುತ್ಪತ್ತಿಯನ್ನು ಹೇಳ್ತಾ ಇದ್ದಾರೆ. ಉಪ ನಾಮ ಸಮೀಪೆ. ಉಪ ಅನ್ನುವಂತಹ ಉಪಸರ್ಗಕ್ಕೆ ಅಥವಾ ಅವ್ಯಯಕ್ಕೆ ಸಮೀಪಾರ್ಥ ಇದೆ. ಪದಸ್ಯ ಸಮೀಪಂ ಉಪಪದಂ, ಕೃಷ್ಣಸ್ಯ ಸಮೀಪಂ ಉಪಕೃಷ್ಣಂ, ಅಲ್ಲಿ ಓದಿದ್ದಲ್ಲ ಅದೇ ಥರನೇ. ಸೊ ಯಾವುದು ಇಲ್ಲಿ ಪದ ಅಂದ್ರೆ ಸುತ್ತಿಗಂತಂ ಪದಂ ಸುಬಂತಂ ತಿಂಗಂತಂಚ ಪದ ಸಂಜ್ಞಂ ಸ್ಯಾತ್. ಇಲ್ಲಿ ಯಾವುದು ಧಾತುವಿಗೆ ಹತ್ತಿರ ಇದೆಯೋ ಅಂತಹ ಶಬ್ದ ಅಂತ ಹೇಳಿ ಅದ್ರ ಬಗ್ಗೆ ಉಪಪದ ಅನ್ನುವಂತಹ ಸಂಜ್ಞೆ ಬಗ್ಗೆನೇ ಚರ್ಚೆ ಮಾಡಿದ್ದಾರೆ. ವಸ್ತುತಃ ಸಂಜ್ಞೆಯ ಬಗ್ಗೆ ವಿಶೇಷವಾದಂತಹ ಚರ್ಚಾ ಅಪೇಕ್ಷೆ ಇಲ್ಲ ಇಲ್ಲಿ, ಆದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಿಮ್ಮ ಗಮನಕ್ಕೆ. ಮುಂದಿನ ಸೂತ್ರ ಉಪಪದಮತಿಂಗ್. ಉಪಪದಂ ಸುಬಂತಂ ಸಮರ್ಥೇನ ನಿತ್ಯಂ ಸಮಸ್ಯತೆ ಅತಿಂಗಂತಶ್ಚಾಯಂ ಸಮಾಸಃ. ಅತಿಂಗಂತಶ್ಚ ಅಯಂ ಸಮಾಸಃ. ಈಗ ತತ್ರೋಪಪದಂ ಸಪ್ತಮೀಸ್ಥಂ ಎಂಬ ಸೂತ್ರದಿಂದ ಕುಂಭಂ ಶಬ್ದಕ್ಕೆ ನಾವು ಉಪಪದ ಸಂಜ್ಞೆಯನ್ನು ಕೊಟ್ಟಾಯಿತು. ಉಪಪದ ಸಂಜ್ಞೆ ಪಡೆದಂತಹ ಕುಂಭಂ ಎಂಬ ಶಬ್ದವು ಮತ್ತೊಂದು ಸುಬಂತದೊಂದಿಗೆ ಸಮಾಸವನ್ನು ಹೊಂದುತ್ತೆ. ಏನಂತ ಹೇಳ್ತಾ ಇದ್ದಾರೆ ನೋಡಿ, ಉಪಪದಂ ಸುಬಂತಂ ಸಮರ್ಥೇನ ನಿತ್ಯಂ ಸಮಸ್ಯತೆ ಅತಿಂಗಂತಶ್ಚ ಅಯಂ ಸಮಾಸ. ಇದು ತಿಂಗಂತವಾಗಿರಬಾರದು, ಆದ್ರೆ ಇಲ್ಲಿ ಕರೋತಿ ಅಂತ ಹೇಳಿ ನಮಗೆ ತಿಂಗಂತವಾಗಿದೆ. ತಿಂಗಂತ ಅಂದ್ರೆ ಧಾತು. ನಾವು ಈಗ ಪದ ಸಂಜ್ಞೆಯನ್ನ ಎರಡು ಪ್ರಕಾರದ ಶಬ್ದಗಳಿಗೆ ಕೊಡ್ತಾ ಇದ್ದೇವೆ. ಮೊದಲನೇ ಪ್ರಕಾರದ ಶಬ್ದಗಳು ಯಾವ್ಯಾವುದು? ಸುಬಂತಗಳು ಅಂತ ಕರೆಯಲ್ಪಡ್ತದೆ. ಸುಔಜ ಸಮೌಕ್ಷ ಸ್ಥಾಭ್ಯಾಂಭ್ಯ ಸ್ನೇಭ್ಯಾಂಭ್ಯ ಸ್ನಸುಭ್ಯಾಂಭ್ಯ ಸ್ನಸೋಸಾಂ ನಿಯೋಸು 21 ಪ್ರತ್ಯಯ ಏನಿದೆಯಲ್ಲ, ಈ ಪ್ರತ್ಯಯಗಳನ್ನು ಹೊಂದಿರುವಂತಹ ಶಬ್ದಗಳು ಅಂದ್ರೆ ನಾಮಪದಗಳು.
ಇದು ಪದ ಸಂಜ್ಞೆಯನ್ನು ಪಡ್ಕೊಳ್ಳುತ್ತೆ. ಇನ್ನೊಂದು ಕಡೆ ತಿಂಗಂತಗಳು, ಈಗ ತಿಪ್ತಜ್ಜಿ, ಸಿಪ್ತಸ್ಥ, ಮಿತ್ವಸ್ಮಸ್ತ, ಥಾಂಜ, ಥಾಸ್, ಆತಾಂಧ್ವಂ, ಇದ್ವಹಿಮಹಿಂ, ಇವು 18 ಪ್ರತ್ಯಯಗಳು. 9 ಪರಸ್ಮೈಪದಿ ಪ್ರತ್ಯಯಗಳು, 9 ಆತ್ಮನೇಪದಿ ಪ್ರತ್ಯಯಗಳು. ಸೊ ಈ ಪ್ರತ್ಯಯಗಳನ್ನ, ತಿಂಗ್ ಪ್ರತ್ಯಯಗಳನ್ನು ಹೊಂದಿರುವಂತಹ ಧಾತುಗಳು ಕೂಡ ಪದ ಸಂಜ್ಞೆಯನ್ನು ಪಡ್ಕೊಳ್ಳುತ್ತೆ. ಹಾಗೆಯೇ ಸುಪ್ರತ್ಯಯಗಳನ್ನು ಹೊಂದಿರುವಂತಹ ನಾಮಪದಗಳು ಕೂಡ ಪದ ಸಂಜ್ಞೆಯನ್ನು ಪಡ್ಕೊಳ್ಳುತ್ತೆ. ಸೊ ಸಂಸ್ಕೃತದಲ್ಲಿ ಇರುವಂತಹ ಪದಗಳು ಎರಡೇ ರೀತಿ. ಆಂಗ್ಲ ಭಾಷೆಯಲ್ಲಿ 8 ರೀತಿಯ ಶಬ್ದಗಳು, ನೌನು, ಪ್ರನೌನ್, ವರ್ಬ್, ಅಡ್ಜೆಕ್ಟಿವ್ ಅಂತೇಳಿ 8 ರೀತಿ ಮಾಡಿರ್ತದೆ. ಸಂಸ್ಕೃತದಲ್ಲಿ ಪದ ಸಂಜ್ಞೆಯನ್ನು ಎರಡೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ಒಂದು ಸುಬಂತಗಳು, ಮತ್ತೊಂದು ತಿಂಗಂತಗಳು. ಆದ್ರೆ ಇಲ್ಲಿ ನಮಗೆ ತಿಂಗಂತದೊಂದಿಗೆ ಸಮಾಸ ಇರುವ ಹಾಗೆ ಕಾಣ್ತಾ ಇದೆಯಲ್ಲ, ಕುಂಭಂ ಕರೋತಿ ಅಂತ. ಇಲ್ಲಿ ಕುಂಭಂ ಶಬ್ದವು ಉಪಪದ ಸಂಜ್ಞೆಯನ್ನು ಪಡ್ಕೊಂಡಿದೆ. ಕರೋತಿ ಎಂಬ ಧಾತು ಇದೆಯಲ್ಲ ಅಂತ ಕೇಳಿದಾಗ, ಇದು ಕರೋತಿ ಎಂಬ ಧಾತುವಿನ ಜೊತೆ ಏನು ಸಮಾಸವನ್ನ ಪಡ್ಕೊಳ್ತಾ ಇಲ್ಲ. ಆದ್ರಿಂದ ಉಪಪದಂ ಅತಿಂಗ್ ಅಂತ ಹೇಳ್ತಾ ಇದ್ದಾರೆ. ತಿಂಗಂತ ಅಲ್ಲದಂತಹ ಪದ ಯಾವುದಿದೆಯೋ ಅಂತಹ ತಿಂಗಂತವಲ್ಲದ ಕೃದಂತ ಪದದೊಂದಿಗೆ ಸಮಾಸವನ್ನು ಪಡ್ಕೊಳುತ್ತೆ. ಈಗ ಕ್ರೀ ಧಾತುವಿಗೆ, ಹಾಗಾದ್ರೆ ಕರೋತಿ ಅಂತ ನಾವು ವಿಗ್ರಹ ಮಾಡ್ತೀವಲ್ಲ ಅಂತ ಕೇಳಿದ್ರೆ, ಪೇಜ್ ನಂಬರ್ 6ರಲ್ಲಿ ನೋಡಿ, ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಕರೋತಿ ವಸ್ತುತಃ ಕುಂಭಂ ಕರೋತಿ ಅಂತ ನಾವು ವಿಗ್ರಹ ಹೇಳಿದ್ರೆ, ಅಲ್ಲಿ ಕುಂಭಸ್ಯ ಕಾರಃ, ಕುಂಭಕಾರಃ ಅಂತ ಹೇಳಿದ್ರೆ ಸರಿಯಾದಂತಹ ವಿಗ್ರಹ ಆಗುತ್ತೆ. ಕುಂಭಸ್ಯ ಕಾರಃ ಇದು ಸರಿಯಾದಂತಹ ವಿಗ್ರಹ ವಾಕ್ಯ. ಆದರೆ ನಮ್ಮ ಅಶ್ವಪದ ವಿಗ್ರಹ ಅಥವಾ ಕರ್ಮಣ್ಯಣ ಅನ್ನುವಂತಹ ಸೂತ್ರದ ಬಲದಿಂದ ನಾವು ಇಲ್ಲಿ ದ್ವಿತೀಯ ವಿಭಕ್ತಿಯನ್ನು ಆಶ್ರಯಿಸಿ ಕರ್ಮಪದವನ್ನು ಹೊಂದಿರುವಂತಹ ಪದದೊಂದಿಗೆ ಮತ್ತೊಂದು ಸುಬಂತವು ಸಮಾಸವನ್ನು ಹೊಂದುತ್ತೆ ಅಂತ ಹೇಳಿದಾಗ, ಕರೋತಿ ಎನ್ನುವಂತಹ ಶಬ್ದದ ಬದಲಿಗೆ ಕಾರ ಎಂಬ ಶಬ್ದವು ಸಮಾಸದಲ್ಲಿ ಭಾಗವನ್ನು ಹೊಂದಿದೆ. ಅಂದರೆ ಕುಂಭ ಮತ್ತು ಕಾರ ಈ ಎರಡೂ ಶಬ್ದದೊಂದಿಗೆ ಸಮಾಸ. ಕ್ರೀ ಧಾತುವಿಗೆ ಕೃದ್ಯೋಗಾಚ ಷಷ್ಠಿ ಸಮಸ್ಯತೆ ಅನ್ನುವಂತಹ ವಾರ್ತಿಕದಿಂದ ಇಲ್ಲಿ ಕುಂಭಕಾರ ಅನ್ನುವಂತಹ ಶಬ್ದ ಸಿದ್ಧಿ ಆಗುತ್ತೆ. ವಸ್ತುತಃ ಕ್ರೀ ಧಾತುವಿಗೆ ಇಲ್ಲಿ ಪೇಜ್ ನಂಬರ್ 6ರಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿ. ಕ್ರೀ ಧಾತುವಿಗೆ ಅಣ್ ಪ್ರತ್ಯಯ ಬಂದಾಗ ಕಾರಹ ಎಂಬ ರೂಪ ಆಗುತ್ತೆ. ಆಗ ಕುಂಭ ಮತ್ತು ಕಾರ ಈ ಎರಡೂ ಶಬ್ದಗಳು ಸೇರ್ಕೊಂಡು ಕುಂಭಕಾರಹ ಅಂತೇಳಿ ಸಮಸ್ತ ಪದ ಆಗುತ್ತೆ. ಆದ್ರೆ ಕಾರಹ ಎಂಬ ಶಬ್ದವನ್ನ ನಾವು ಸ್ಪಷ್ಟ ಪ್ರತಿಪತ್ತಿಗೋಸ್ಕರ, ಅಂದ್ರೆ ನಮ್ಮ ಒಂದು ಸೌಲಭ್ಯಕ್ಕೋಸ್ಕರ ಅದನ್ನ ಕರೋತಿ ಎಂಬುದಾಗಿ ಅರ್ಥೈಸ್ಕೊಳ್ತೇವೆ. ವಸ್ತುತಃ ನಾವು ಕುಂಭಸ್ಯ ಕಾರಃ, ಕುಂಭಕಾರಃ ಅಂತ ಹೇಳಿ ಮಾಡಬೇಕು. ಅರ್ಥ ಸೌಕರ್ಯಕ್ಕೋಸ್ಕರ ನಾವು ಕುಂಭಂ ಕರೋತಿ ಇತಿ ಕುಂಭಕಾರಃ ಅಂತೇಳಿ ವಿಭಾಗ ಮಾಡಿಕೊಳ್ತಾ ಇದ್ದೇವೆ. ಇದು ಈ ಉಪಪದ ಸಮಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಅಂಶ. ಇಲ್ಲಿ 2 ಸೂತ್ರಗಳು ಕಾರಣ. ಮೊದಲನೇ ಸೂತ್ರ ತತ್ರೋಪಪದಂ ಸಪ್ತಮಿ ಸ್ಥಂ, ಎರಡನೇ ಸೂತ್ರ ಉಪಪದಮತಿಂಗ್. ತತ್ರೋಪಪದಂ ಸಪ್ತಮಿ ಸ್ಥಂ ಉಪಪದ ಸಂಜ್ಞೆಯನ್ನು ಕೊಡುತ್ತೆ ಕುಂಭ ಶಬ್ದಕ್ಕೆ. ಕುಂಭ ಶಬ್ದಕ್ಕೆ ಉಪಪದ ಸಂಜ್ಞೆ ಕೊಟ್ಟ ಮೇಲೆ ಉಪಪದ ಸಂಜ್ಞೆಯುಳ್ಳಂತಹ ಕುಂಭ ಶಬ್ದವು ಅತಿಂಗಂತವಾದಂತಹ ಶಬ್ದದೊಂದಿಗೆ ಭಿನ್ನವಾದಂತಹ ಕಾರ ಶಬ್ದದೊಂದಿಗೆ ಸಮಾಸವನ್ನು ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಗ ನಮಗೆ ಕುಂಭಕಾರ ಅಂತೇಳಿ ರೂಪಸಿದ್ಧಿ ಆಗುತ್ತೆ. ಅತಿಂ ಕಿಂ ಮಾ ಭವಾನ್ ಭೂತ್. ಇಲ್ಲಿ ಒಂದು ಆಶಂಕೆಯನ್ನ ವ್ಯಕ್ತಪಡಿಸ್ತಾರೆ. ಏನು? ಮಾಂಗಿ ಇಲ್ಲಿ ಸಹ ಸುಪ ಅನ್ನುವಂತಹ ಸೂತ್ರ ಹಿಂದೆ ಓದಿದ್ದೇವೆ. ಸುಪ್ ಸುಪಾ ಸಹ ಸಮಸ್ಯತೆ.
ಎಲ್ಲ ಕಡೆ ಸುಬಂತವು ಮತ್ತೊಂದು ಸುಬಂತದೊಂದಿಗೆ ಸಮಾಸವನ್ನು ಹೊಂದುತ್ತೆ. ಇದು ಉತ್ಸರ್ಗ ನಿಯಮ, ಸಾಮಾನ್ಯ ನಿಯಮ ಇದು. ಸುಬಂತವು ಮತ್ತೊಂದು ಸುಬಂತದೊಂದಿಗೆ ಸಮಾಸ ಹೊಂದುತ್ತೆ ಅಂತ ಹೇಳಿದ್ಮೇಲೆ ಮತ್ತೆ ಇಲ್ಲಿ ಯಾಕೆ ನೀವು ಉಪಪದಂ ಅತಿಂಗ್ ಅಂತ ಹೇಳಿ ತಿಂಗ್ ಭಿನ್ನವಾದಂತಹ ಶಬ್ದ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿ ಪ್ರಶ್ನೆ. ಈಗ ನಾವು ಆ ಸೂತ್ರ ಸಂಖ್ಯೆಯನ್ನು ನೋಡಬೇಕು. ಯಾವುದು? ಸಹಸುಪ ಅನ್ನುವಂತಹ ಸೂತ್ರ. ಸರ್ ಒಂಚೂರ ಸೂತ್ರ ಸಂಖ್ಯೆ ಹೇಳ್ಬೋದಾ? ನಾನು ಪುಸ್ತಕ ಅಷ್ಟಾಧ್ಯಾಯ ಇಲ್ಲ. ಒಂದು 2 ನಿಮಿಷ ಟ್ಯಾಪ್ ತಗೋರಲ್ಲ? ಆಗ್ಲಿ ಅರ್ಜೆಂಟ್ ಏನಿಲ್ಲ. ಓಕೆ, ಒಂದು 2 ನಿಮಿಷ ಟ್ಯಾಪ್ ತರ್ತೀನಿ. ಹಾ, ಅವರು ಬರುವಷ್ಟರೊಳಗೆ ಅವರು ಬರ್ಲಿ, 1 ನಿಮಿಷ ಬರ್ಲಿ ಅವರು. ಯಾಕಂದ್ರೆ ಆ ಸೂತ್ರ ಸಂಖ್ಯೆಯನ್ನು ನಾವು ಇಲ್ಲಿ ತೆಗೆದುಕೊಂಡ್ರೆ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಆಚಾರ್ಯ 649. ಅಲ್ಲ, ಅಷ್ಟಾಧ್ಯಾಯಿ ಸೂತ್ರ ಸಂಖ್ಯೆ, ಅಷ್ಟಾಧ್ಯಾಯಿ ಪ್ರಕಾರ. ಸರ್ ಯಾವ್ದು ಬೇಕು? ಸಹಸುಪ. ಯಾವ ಸೂತ್ರ? ಸಹಸುಪನಾ? ಹಾ, ಹೌದು. ಸಹಸುಪ. ಸಹಸುಪ ಕೌಮುದಿ 651ನೇ ಸೂತ್ರ. ಅಷ್ಟಾಧ್ಯಾಯಿ ಪ್ರಕಾರ. ಅಷ್ಟಾಧ್ಯಾಯಿ ಸೂತ್ರ ಸಂಖ್ಯೆ. ಅಷ್ಟಾಧ್ಯಾಯಿ 214. 214. ಹಾ, ಇಲ್ಲಿ ತತ್ರೋಪಪದಂ ಸಪ್ತಮಿ ಸ್ಥಂ, ಅದು ಒಂದ್ಸಲ ನೋಡ್ತೀರಾ? ತತ್ರೋಪಪದಂ ಸಪ್ತಮಿ ಸ್ಥಂ. ಇಲ್ಲಿ 3-1-92 ಕೊಟ್ಟಿದ್ದಾರೆ. ಅದು 3-1-92. ಸರಿ ಇದೆ. ಹಾ, ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂದ್ರೆ, ಸಹಸುಪ ಅನ್ನುವಂತಹ ಸೂತ್ರದಲ್ಲಿ
ಸುಪ್ ಸುಪಾಸ ಸಮಸ್ಯತೆ ಅನ್ನುವಂತಹ ವಿಚಾರ ಹೇಳುತ್ತೆ. ಇಲ್ಲಿ ಅತಿ ಇತಿ ಕಿಂ, ಅತಿಂ ಇತಿ ಕಿಂ ಮಾ ಭವಾನುಭೂತ್ ಅನ್ನುವಂತಹ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಾ ಭವಾನ್ ಭೂತ್, ಅದಕ್ಕೆ ಮುಂಚೆ ಈ ಒಂದು ಸೂತ್ರವನ್ನು ಅರ್ಥ ಮಾಡ್ಕೊಳ್ಳಿ. ಮಾಂಗಿಲು ಮೇ ಅನ್ನುವಂತಹ ಸೂತ್ರ. ಮಾಂಗಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿಯಲ್ಲಿದೆ. ಈ ಸೂತ್ರ ಸಂಖ್ಯೆ 2219. ಈ ಮಾಂಗಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿಯಲ್ಲಿದೆ. ನಾವು ಈಗಾಗಲೇ ಪತ್ರೋಪಪದಂ ಸಪ್ತಮಿ ಸ್ತಂ ಎಂಬ ಸೂತ್ರದಲ್ಲಿ ಸಪ್ತಮಿಯಂತವಾದಂತಹ ಸೂತ್ರಗತ ಪದವು ಯಾವ ಪದವನ್ನು ನಿರ್ದೇಶ ಮಾಡುತ್ತೋ ಅದಕ್ಕೆ ಉಪಪದ ಸಂಜ್ಞೆಯನ್ನು ಕೊಡಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ರು. ಸೊ ಮಾನಿ ಅನ್ನುವಂತಹದ್ರಿಂದ ಮಾ ಎಂಬ ಅವ್ಯಯಕ್ಕೆ ಉಪಪದ ಸಂಜ್ಞೆ ಬರ್ತದೆ. ಈ ಉಪಪದ ಸಂಜ್ಞೆಯು ಭೂತ್, ವಸ್ತುತಃ ಇದು ಅಭೂತ್ ಅಂತ ಇರುತ್ತೆ. ನಮಾಂಗ್ ಯೋಗಿ ಅನ್ನುವಂತಹ ಇನ್ನೊಂದು ಸೂತ್ರ ಇದೆ. ಮಾಂಗ್ ಇದ್ದಾಗ, ಮಾ ಅಂದ್ರೆ ನಿಷೇಧ, ಈ ನಿಷೇಧಾರ್ಥಕವಾದಂತಹ ಅವ್ಯಯ ಇದ್ದಾಗ ಲಂಗ್ ಲಕಾರದಲ್ಲಿ ಅಥವಾ ಅಡಾಗಮ ಬರುತ್ತೆ. ಅಡಾಗಮ ಅಂದ್ರೆ ಅಟ್ ಅನ್ನುವಂತಹ ಅಕಾರ ಬರುತ್ತಿಲ್ಲಿ. ಲಂಗ್, ಲುಂಗ್ ಇಲ್ಲೆಲ್ಲ ಅಕಾರ ಆದಿಯಲ್ಲಿ ಬರ್ತದೆ. ಈ ಅಕಾರವು ಲೋಪವನ್ನು ಹೊಂದುತ್ತೆ. ಅದರಿಂದ ಇಲ್ಲಿ ಆ ಸೂತ್ರವನ್ನು ಬರೆದಿದ್ದೇನೆ, ನವಾಂಗ್ ಯೋಗಿ. ಈ ನವಾಂಗ್ ಯೋಗಿ ಅನ್ನುವಂತಹ ಸೂತ್ರ ಇಲ್ಲಿ ಪುಸ್ತಕದಲ್ಲಿ ಉಲ್ಲೇಖ ಇಲ್ಲ, ಆದ್ರೆ ಇದು ಬೇಕಾಗುತ್ತೆ ನಮ್ಗೆ. ಇಲ್ಲಿ ಅಭೂತ್ ಅಂತ ಯಾವುದು ಲುಂಗ್ಲಕಾರದ ರೂಪ, ಅಭವತ್ ಲಂಗ್ಲಕಾರ ರೂಪ, ಅಭೂತ್ ಲುಂಗ್ಲಕಾರ ರೂಪ. ಈ ಅಟ್ಕುಪ್ವಾಂಗ್ ಯವಾಯೇತಿ ಅನ್ನುವಂತಹ ಅಲ್ಲಿಲ್ಲ, ಅಟ್ಕುಪ್ವಾಂಗ್ ಯವಾಯೇತಿ ಇಲ್ಲ. ಅಡಾಗಮ ಹೇಳುವಂತಹ ಸೂತ್ರದಲ್ಲಿ ನಮ್ಗಿಲ್ಲಿ ಅಕಾರ ಲೋಪ ಆಗುತ್ತೆ, ನವಾಂಗ್ ಯೋಗಿ ಅನ್ನುವಂತಹ ಸೂತ್ರದ ಬದಲಿಗೆ. ಈಗ ವಿಷಯ ಏನು ಅಂದ್ರೆ, ಮಾನಿಲುಮು ಅನ್ನುವಂತಹ ಸೂತ್ರದಲ್ಲಿ ಮಾನಿ ಅಂತ ಹೇಳಿ ಸಪ್ತಮಿ ವಿಭಕ್ತ್ಯಂತವಾದಂತಹ ಮಾ ಎಂಬ ಅವ್ಯಯವನ್ನು ಸೂಚಿಸುತ್ತೆ. ಈ ಮಾ ಎಂಬ ಅವ್ಯಯವು ಉಪಪದ ಸಂಜ್ಞೆಯನ್ನು ಪಡ್ಕೊಳ್ಳುತ್ತೆ. ಉಪಪದ ಸಂಜ್ಞೆಯನ್ನು ಪಡ್ಕೊಂಡ ಮೇಲೆ ಅಭೂತ್ ಎಂಬ ಈ ಶಬ್ದದೊಂದಿಗೆ ಸಮಾಸವನ್ನು ಹೊಂದಬೇಕಾಗಿದೆ. ಮಾ ಎಂಬ ಅವ್ಯಯವು ಅಭೂತ್ ಎಂಬ ಶಬ್ದದೊಂದಿಗೆ ಸಮಾಸವನ್ನು ಹೊಂದಬೇಕಾಗಿತ್ತು. ಆದರೆ ಅತಿಂಗ್ ಅಂತ ಹೇಳಿರೋದ್ರಿಂದ ಇಲ್ಲಿ ನಮಗೆ ಸಮಾಸ ಮಾಡಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಹಿಂದಿನ ಇಲ್ಲಿ ಕುಂಭಂ ಕರೋತಿ ಎಂಬಲ್ಲಿ ಕುಂಭ ಶಬ್ದವು ಕಾರ ಶಬ್ದದೊಂದಿಗೆ ಸಮಾಸವನ್ನು ಹೊಂದುತ್ತೆ, ಕರೋತಿ ಶಬ್ದದೊಂದಿಗೆ ಅಲ್ಲ. ಕ್ರೇ ಧಾತುವಿಗೆ ಅನ್ನ ಪ್ರತ್ಯಯ ಬಂದು ಕಾರಹ ಅಂತ ಹೇಳಿ ರೂಪ ಆಗುತ್ತೆ. ಕುಂಭ ಮತ್ತು ಕಾರ ಈ ಎರಡು ಶಬ್ದಗಳ ಸಮಾಸವನ್ನು ಹೊಂದುತ್ತೆ. ಮಾ ಭವಾನ್ ಭೂತ್ ಎಂಬಲ್ಲಿ ಮಾ ಮತ್ತು ಅಭೂತ್ ಅಥವಾ ಭೂತ್ ಎಂಬ ಶಬ್ದಗಳು ಸಮಾಸವನ್ನು ಹೊಂದಬೇಕಾಗಿತ್ತು. ಇದನ್ನ ನಿವಾರಣೆ ಮಾಡಲಿಕ್ಕೋಸ್ಕರವೇ ಅತಿಂಗ್ ಎಂಬ ಶಬ್ದದ ಪ್ರಯೋಗ ಮಾಡಿದ್ದಾನೆ. ನೋಡಿ, ಅತಿಂಗ್ರಹಣಂ ಜ್ಞಾಪಯತಿ ಸುಪಾ ಇತ್ಯೇತತ್ ನ ಇಹ ಅನುವರ್ತತೆ. ಸಹ ಸುಪಾ ಅಂತ ಏನು ಹೇಳಿದ್ದಾರೆ, ಅಲ್ಲಿ ಸುಪಾ ಅನ್ನುವಂತಹ ಶಬ್ದವು ಇಲ್ಲಿಯವರೆಗೆ ಅನುವೃತ್ತಿಯನ್ನು ಪಡೆಯುವುದಿಲ್ಲ. ಅಂದ್ರೆ ಸಹಸುಪ ಎಷ್ಟನೇ ಸೂತ್ರ ಅಂದ್ರೆ ಸರ್ ಅದು? ಸಹಸುತ 2192 ಅಲ್ಲ, ಅಷ್ಟು ದೂರ ಇಲ್ಲ. 21 ಇಲ್ಲ, ಹೇಳ್ತೇನೆ 92 ಇಲ್ಲ, ಆರಂಭದಲ್ಲಿ 2192 ಆರಂಭದಲ್ಲಿ 64 ಏನೋ ಹೇಳಿದೆ. 4 ಅಂತ ಆರಂಭದಲ್ಲೇ ಇದೆ ಸಹಸುಪ ಅಂತೇಳಿ. ಸೊ ಅದು 2-1 ಸಹಸುಪ 214. ಸೊ 214 ಇರುವಂತಹ ಸಹಸುಪ ಎಂಬ ಸೂತ್ರವು ಅಲ್ಲಿ ಸುಪ ಅನ್ನುವಂತಹ ಪದ ಇಲ್ಲಿಯವರೆಗೆ ಅನುವೃತ್ತಿಯನ್ನು ಪಡೆಯುವುದಿಲ್ಲ. ಆದ್ದರಿಂದ ಇದು ನೋಡಿ 2-2-19
ಸೊ ಇಲ್ಲಿ ಅನುವೃತ್ತಿ ಆಗದೇ ಇರೋ ಕಾರಣಕ್ಕಾಗಿ ನೋಡಿ ಇಲ್ಲಿ ಅತಿ ಅತಿಗ್ರಹಣಂ ಜ್ಞಾಪಯತಿ ಸುಪಾ ಇತ್ಯೇತತ್ ನ ಅನುವರ್ತತೆ ಇತಿ. ಇಲ್ಲಿ ಸುಪಾ ಅನ್ನುವಂತಹ ಶಬ್ದ ಇಲ್ಲಿ ಅನುವೃತ್ತಿ ಆಗದೇ ಇರೋದ್ರಿಂದ ಪುನಃ ಅತಿಂಗ್ ಅಂತ ಹೇಳಿ ತಿಂಗಂತ ಪದವನ್ನ ಸಮಾಸದಿಂದ ನಿವೃತ್ತಿ ಮಾಡ್ಲಿಕ್ಕೋಸ್ಕರವೇ ಅತಿಂಗ್ ಎಂಬ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಪೂರ್ವ ಸೂತ್ರೇಪಿ ಗತಿಗ್ರಹಣಂ ಪೃಥಕ್ಕೃತ್ಯ ಅತಿಗ್ರಹಣಂ ತತ್ರ ಅಪಕೃಷ್ಯತೆ ಸುಪಾ ಇತಿ ಚ ನಿವೃತ್ತಂ ತಥಾ ಚ ಗತಿಕಾರಕ ಉಪಪದಾನಾಂ ಕೃದ್ಭಿಃ ಸಹ ಸಮಾಸವಚನಂ ಪ್ರಾಕ್ ಸುಬುತ್ಪತ್ತೇಃ ಇತಿ ಸಿದ್ಧಂ. ಈ ಲೈನ್ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಳ್ಳಿ. ಗತಿಕಾರಕ ಉಪಪದಾನಾಂ ಕೃದ್ಭಿಃ ಸಹ ಸಮಾಸವಚನಂ ಪ್ರಾಕ್ ಸುಬುತ್ಪತ್ತೇಃ. ಏನು ಈ ಸೂತ್ರ ಈ ವಚನ ಏನು ಹೇಳುತ್ತೆ ಅಂದ್ರೆ, ಗತಿಕಾರಕ ಉಪಪದಾನ ಉಪಪದ ಸಂಜ್ಞೆಯುಳ್ಳಂತಹ ಗತಿ ಸಂಜ್ಞೆಯುಳ್ಳಂತಹ ಶಬ್ದಗಳು ಕೃದ್ಭಿಃ ಸಹ ಕೃದಂತದೊಂದಿಗೆ, ಈ ಕಾರಹ ಎಂಬುದು ಕೃದಂತದೊಂದಿಗೆ ಸಮಾಸವಚನಂ ಸಮಾಸವನ್ನು ಹೊಂದುತ್ತೆ. ಯಾವಾಗ? ಪ್ರಾಕ್ ಸುಬುತ್ಪತ್ತೆ ಸುಬುತ್ಪತ್ತಿ ಮಾಡ್ಲಿಕ್ಕೆ ಮುಂಚೆ, ಅಂದ್ರೆ ಈ ಪ್ರಕ್ರಿಯೆ ಎಲ್ಲ ಮುಗಿದು ಅದಾದ್ಮೇಲೆ ಸುಬುತ್ಪತ್ತಿ ಮಾಡಬೇಕು. ಕುಂಭ ಪ್ಲಸ್ ಕೃ ಪ್ಲಸ್ ಅಣು. ಇಲ್ಲಿ ನಾನು ಪ್ರಕ್ರಿಯೆಯನ್ನು ಬರೀತೇನೆ ಮತ್ತೊಮ್ಮೆ. ಕುಂಭ ಕೃ ಪ್ಲಸ್ ಅಣು. ಈ ಕೃ ಪ್ಲಸ್ ಅಣ್ ಇದು ಎರಡೂ ಸೇರಿ ಕಾರ ರೂಪ ಆಗುತ್ತೆ. ಇದಾದ್ಮೇಲೆ ನಾವು ಸುಬುತ್ಪತ್ತಿ ಮಾಡಬೇಕು. ಆಗ ಕುಂಭಕಾರ ಎಂಬ ರೂಪ ಬರ್ತದೆ. ಇದು ಪ್ರಕ್ರಿಯೆ. ಮೊದಲು ನಾವು ಈ ಕೃದಂತವನ್ನ ಮಾಡ್ಕೊಳ್ಬೇಕು. ಈ ಅಣ್ಣೆಂಬ ಕೃತ್ಪ್ರತ್ಯಯ ಏನಿದೆ ಇದನ್ನ ಮೊದಲು ಜೋಡಿಸ್ಕೊಳ್ಬೇಕು. ಕೃ ಧಾತುವಿಗೆ ಕೃ ಮತ್ತು ಅಣ್ ಇವೆರಡು ಸೇರಿ ಕಾರ ಎಂಬ ಶಬ್ದ ಸಿದ್ಧಿ ಆಗ್ತದೆ. ಕುಂಭ ಮತ್ತು ಕಾರ ಈ ಎರಡು ಪ್ರತ್ಯಯಗಳನ್ನ ಸೇರಿಸಿ ಅದಾದ್ಮೇಲೆ ನಾವು ಸು ಎಂಬ ಪ್ರತ್ಯಯವನ್ನು ಜೋಡಿಸ್ಕೊಳ್ಬೇಕು. ಆಗ ನಮಗೆ ಕುಂಭಕಾರ ರೂಪ ಬರ್ತದೆ. ಆದ್ರಿಂದ ಈ ವಚನ ಪ್ರಮುಖ. ಏನು? ಗತಿಕಾರಕ ಉಪಪದಾನಾಂ ಕೃದ್ಭಿಃ ಸಹ, ಕೃದಂತದೊಂದಿಗೆ. ಇಲ್ಲಿ ಅಣ್ ಪ್ರತ್ಯಯ ಇದೆಯಲ್ಲ, ಇದು ಕೃದಂತ. ಕೃತ್ ಪ್ರತ್ಯಯ. ಕೃದ ಅಂತ ಅಂದ್ರೆ ಕೃತ್ ಪ್ರತ್ಯಯವನ್ನ ಅಂತ್ಯದಲ್ಲಿ ಹೊಂದಿರುವಂತಹ ಶಬ್ದ ಅಂತ ಆಗುತ್ತೆ. ಆಗ ಕಾರ ಅನ್ನುವಂಥದ್ದು ಕೃದಂತ. ಆದ್ರಿಂದ ಇಲ್ಲಿ ಉಪಪದ ಸಂಜ್ಞೆಯುಳ್ಳಂತಹ ಶಬ್ದವು ಮತ್ತೊಂದು ಕೃದಂತದೊಂದಿಗೆ ಸಮಾಸವನ್ನು ಹೊಂದುತ್ತೆ. ಈ ಅಂಶ ಸ್ಪಷ್ಟ ಮಾಡ್ಕೊಳ್ಬೇಕು. ಉಪಪದ ಸಂಜ್ಞೆಯುಳ್ಳಂತಹ ಶಬ್ದವು ಮತ್ತೊಂದು ಕೃದಂತದೊಂದಿಗೆ ಸಮಾಸವನ್ನು ಪಡೆಯುತ್ತೆ. ಇದು ಇಷ್ಟು ಚರ್ಚೆಯ ಒಂದು ಫಲಿತಾರ್ಥ. ಸಮಾಸವಚನಂ ಪ್ರಾಕ್ ಸುಬುತ್ಪತ್ತೇಃ ಇತಿ ಸಿದ್ಧಂ. ವ್ಯಾಘ್ರಿ, ಅಶ್ವಕ್ರೀತಿ, ಕಚ್ಚಪಿ. ಈ ಮೂರು ಉದಾಹರಣೆಯನ್ನು ನೋಡಿ. ವ್ಯಾಘ್ರಿ, ವ್ಯಾಘ್ರಿ ಅನ್ನುವಂಥದ್ದು ವ್ಯಾಘ್ರ ಪುಲ್ಲಿಂಗ. ವ್ಯಾಘ್ರಿ ಅಂದ್ರೆ ಹೆಣ್ಣು ಹುಲಿ ಅನ್ನುವಂಥ ಅರ್ಥ. ವ್ಯಾಜಿಘ್ರತಿ ಇಯಂ ಇತ್ಯರ್ಥೆ ವ್ಯಾಘ್ರಿ ಇತಿ ರೂಪಂ. ಇಲ್ಲಿ ಈ ಶಬ್ದ ಸಿದ್ಧಿಯನ್ನ ಹೇಳ್ತಾ ಇದ್ದಾರೆ. ವಿ ಮತ್ತು ಆಂಗ್. ಸರಿ, ವಿ ಆಂಗ್ ಇದೆರಡು ಉಪಸರ್ಗಗಳು. 22 ಉಪಸರ್ಗಗಳಲ್ಲಿ ಇವು ಇದೆ. ಘ್ರಾ ಅನ್ನುವಂಥದ್ದು ಧಾತು. ಧಾತುವಿನ ಹಿಂದೆ ಉಪಸರ್ಗ ಬರುತ್ತೆ.
ಹೀಗಿದ್ದಾಗ ನಮಗೆ ವಿ ಪ್ಲಸ್ ಆಂಗ್ ನಕಾರ ಲೋಪ ಆಗಿ ವಿ ಆ ಎರಡು ಸೇರಿದ್ರೆ ವ್ಯಾ ಅಂತಾಗುತ್ತೆ. ವ್ಯಾ ವಿ ಮತ್ತು ಆ ಇವೆರಡು ಸೇರಿದ್ರೆ ವ್ಯಾ ಅಂತಾಗುತ್ತೆ. ವಿ ವಿಕಾರದಲ್ಲಿ ಯಕಾರ ಬರುತ್ತೆ, ವಿಕೋ ಎಣಚಿ ಆಗ ವ್ಯಾ ಅನ್ನುವಂತಹ ರೂಪ ಆಗುತ್ತೆ. ವ್ಯಾ ಘ್ರ ಅಂತ ಹೇಳಿ ಧಾತು ಇದೆ, ಆಗ ಘ್ರಾ ಧಾತು, ಇದಕ್ಕೆ ಘ್ರಾ ಧಾತುವಿಗೆ ಮುಂದೆ ಅಲ್ಲಿ ಸ್ತ್ರೀತ್ವ ವಿವಕ್ಷೆ ಇದ್ದಾಗ ಸ್ತ್ರೀತ್ವ ವಿವಕ್ಷೆ ಅಂದ್ರೆ ನಾವು ಸ್ತ್ರೀಲಿಂಗ ರೂಪವನ್ನ ಸಿದ್ಧಿ ಮಾಡಲಿಕ್ಕೆ ನೀಶ್ ಅನ್ನುವಂತಹ ಪ್ರತ್ಯಯ ಬರುತ್ತೆ. ಇಲ್ಲಿ ಸ್ತ್ರೀ ಪ್ರತ್ಯಯದ ಬಗ್ಗೆ ಹಿಂದೆ ನಾವು ಚರ್ಚಾ ಸಂದರ್ಭದಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೊಂಡಿದ್ವಿ. ಸ್ತ್ರೀ ಪ್ರತ್ಯಯಗಳು ಒಟ್ಟು 6: ತಾಪ್, ದಾಪ್, ಚಾಪ್, ನೀಟ್, ನೀಶ್, ಈ ಟಾಪ್ ದಾಪ್ ಚಾಪ್ ಈ 3 ಪ್ರತ್ಯಯಗಳು ವಿಭಿನ್ನ ಸಂದರ್ಭಗಳಲ್ಲಿ ನಿರ್ದೇಶಿಸಲ್ಪಡ್ತವೆ. ಇದು ಆಕಾರಾಂತವನ್ನು ಉಂಟು ಮಾಡುವಂತಹ ಪ್ರತ್ಯಯಗಳು. ಈಗ ಉದಾಹರಣೆಗೆ ಆಕಾರಾಂತವಾದಂತಹ ಪದ ವಿಶಾಲ, ವಿಶಾಲ, ವಿಶಾಲ ಅನ್ನುವಂಥದ್ದು ವಿಶೇಷಣವಾಗಿರುತ್ತೆ. ಸ್ತ್ರೀತ್ವ ವಿವಕ್ಷೆ ಇದ್ದಾಗ ಆಕಾರಾಂತವಾಗಿ ಅದು ಪರಿಗಣಿಸುತ್ತೆ, ವಿಶಾಲ. ಹಾಗೆಯೇ ನೀಟ್, ನೀಶ್, ನೀಲ್ ಇವು ಈಕಾರಾಂತವಾಗಿ ಸ್ತ್ರೀಲಿಂಗದಲ್ಲಿ ರೂಪಗಳನ್ನು ಸಿದ್ಧಿ ಮಾಡುತ್ತವೆ. ಅದಕ್ಕೆ ಉದಾಹರಣೆ ವ್ಯಾಘ್ರಿ, ವ್ಯಾಘ್ರ ಪುಲ್ಲಿಂಗ, ಇಲ್ಲಿ ನೀಶ್ ಪ್ರತ್ಯಯ ಬಂದು ವ್ಯಾಘ್ರಿ ಅಂತ ಆಗುತ್ತೆ. ಸೊ ಸಾಮಾನ್ಯವಾಗಿ ಸ್ತ್ರೀಲಿಂಗ ರೂಪಗಳು ಆಕಾರಾಂತವಾಗಿರುತ್ತೆ ಅಥವಾ ಈಕಾರಾಂತವಾಗಿರುತ್ತೆ. ಈಗ ವ್ಯಾಘ್ರ ಪ್ಲಸ್ ನೀಶ್ ಅಲ್ಲಿ ಈ ಮಾತ್ರ ಉಳ್ಕೊಳ್ಳುತ್ತೆ. ವ್ಯಾಘ್ರ ಪ್ಲಸ್ ವ್ಯಾಘ್ರಿ. ವ್ಯಾಘ್ರಿ ಎಂಬಲ್ಲಿ ಈಕಾರಾಂತವಾದಂತಹ ಶಬ್ದ ಸಿದ್ಧಿಗೆ ನಮಗೆ ಇಲ್ಲಿ ನೀಶ್ ಪ್ರತ್ಯಯದ ಬಲ ಇದೆ. ಇನ್ನು ಮುಂದಿನ ಉದಾಹರಣೆ ಅಶ್ವಕ್ರೀತಿ. ಅಶ್ವೇನ ಕ್ರೀತ, ಅಶ್ವಕ್ರೀತಿ. ಇಲ್ಲೂ ಕೂಡ ಇದೇ ಪ್ರಕ್ರಿಯೆ ಇದೆ. ಅಶ್ವಾತ್ ಅಶ್ವ ಶಬ್ದಕ್ಕೆ ಒಂದ್ಸಲ ಬರೀತೀನಿ ನೋಡಿ. ಅಶ್ವೇನ ಸರಿ, ಅಶ್ವೇನ ಕ್ರೀತ, ಅಶ್ವಕ್ರೀತ, ಅಶ್ವ ಮತ್ತು ಕ್ರೀತ ಈ ಎರಡು ಶಬ್ದದೊಂದಿಗೆ ಸಮಾಸ ಆಗ್ತಾ ಇದೆ. ಇಲ್ಲಿ ಪೇಜ್ ನಂಬರ್ 11ರಲ್ಲಿ ನೋಡಿ, ಸುಪ್ರತ್ಯಯ ಬಂದ ಮೇಲೆ ಸಮಾಸ ಮಾಡಿದ್ರೆ ಅಶ್ವಕ್ರೀತಾ ಅಂತ ಹೇಳಿ ಅನಿಷ್ಟ ರೂಪ ಸಿದ್ಧಿ ಆಗ್ತಾ ಇತ್ತು. ಅದನ್ನು ನಿವಾರಿಸಲಿಕ್ಕೋಸ್ಕರವೇ ಸುಪ್ರತ್ಯಯ ಬರ್ಲಿಕ್ಕೆ ಮುಂಚೆನೆ ನಾವು ಏನ್ ಮಾಡ್ಬೇಕು, ಇಲ್ಲಿ ನೀಶ್ ಪ್ರತ್ಯಯವನ್ನು ಜೋಡಿಸ್ಕೊಳ್ಬೇಕು. ನೀಶ್ ಪ್ರತ್ಯಯ ಜೋಡಿಸ್ಕೊಂಡು ಅಶ್ವ ಕ್ರೀತಿ, ಅದಾದ್ಮೇಲೆ ಸು,
ಅಶ್ವಕ್ರೀತಿ. ಇದು ಪ್ರಕ್ರಿಯೆ. ನೀಶ್ ಅನ್ನುವಂತಹ ಸ್ತ್ರೀತ್ವ ವಿವಕ್ಷೆ ಇರುವಾಗ ನೀಶ್ ಪ್ರತ್ಯಯ ಬರ್ತದೆ. ಇದು ಬಂದ ಮೇಲೆ ನಾವು ಸುಪ್ರತ್ಯಯವನ್ನು ಜೋಡಿಸಿದ್ರೆ ಆಗ ನಮಗೆ ಅಶ್ವಕ್ರೀತಿ ಎಂಬ ರೂಪಸಿದ್ಧಿ ಆಗುತ್ತೆ. ಇಲ್ಲ ಅಂದ್ರೆ ಅಶ್ವಕ್ರೀತ ಅಂತೇಳಿ ಆಕಾರ ಅಂತ ಸ್ತ್ರೀಲಿಂಗ ರೂಪ ಬಂದಿರ್ತಾರೆ. ಹೀಗೆಯೇ ಇನ್ನು ಮುಂದಿನ ಸೂತ್ರ ಕಚ್ಚಪಿ. ಈ ಸ್ತ್ರೀ ಪ್ರತ್ಯಯಗಳು ಹೇಗ್ ಬರುತ್ತೆ ಗೊತ್ತಾಗುತ್ತೆ? ಅಥವಾ ಈ ಒಂದು ಶಬ್ದಕ್ಕೆ ಇದೇ ನೀಶ್ ಪ್ರತ್ಯಯ ಅಥವಾ ನೀ ಪ್ರತ್ಯಯ ಬಂದಿದೆ ಅಂತ ಸ್ತ್ರೀ ಪ್ರತ್ಯಯದ್ದು ನಮ್ಮ ಪ್ರಥಮತಃ ಸ್ತ್ರೀತ್ವ ವಿವಕ್ಷೆ ಇದ್ದಾಗ ಸ್ತ್ರೀ ಪ್ರತ್ಯಯ ಬರ್ತದೆ. ನಾವೀಗ ಉದಾಹರಣೆಗೆ ವಿಶಾಲ ಶಬ್ದ ಅಥವಾ ವ್ಯಾಘ್ರ ಶಬ್ದವನ್ನು ತಗೊಳ್ಳೋಣ. ವ್ಯಾಘ್ರ ಶಬ್ದಕ್ಕೆ ನಾವು ಸ್ತ್ರೀಲಿಂಗ ವಿವಕ್ಷೆಯನ್ನು ಮಾಡಿದಾಗ ಅಂದ್ರೆ ನಮಗೆ ಸ್ತ್ರೀಲಿಂಗ ರೂಪಸಿದ್ಧಿಯನ್ನ ಅಪೇಕ್ಷೆ ಪಟ್ಟಾಗ ನಾವಲ್ಲಿ ನೀಶ್ ಪ್ರತ್ಯಯವನ್ನು ಜೋಡಿಸ್ಬೇಕು. ಯಾವಾಗ ಈ 6 ಪ್ರತ್ಯಯಗಳು ಟಾಪ್ ಡಾಪ್ ಚಾಪ್ ನೀಟ್ ಶ್ಮೀನ್ ಅಂತ ಹೇಳಿ 6 ಪ್ರತ್ಯಯ ಏನಿದೆಯಲ್ಲ, ಇದನ್ನ ಯಾವ್ಯಾವ ಸಂದರ್ಭದಲ್ಲಿ ಜೋಡಿಸ್ಬೇಕು ಅಂತ ಹೇಳಿ ತುಂಬಾ ವಿಸ್ತೃತವಾದಂತಹ ಸ್ತ್ರೀ ಪ್ರತ್ಯಯದ ಪ್ರಕರಣದಲ್ಲಿ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಅನೇಕ ಸೂತ್ರಗಳಿವೆ. ಈ 6 ಪ್ರತ್ಯಯಗಳು, ನಾನು ಅಷ್ಟು ಸೂತ್ರಗಳ ಸಾರಾಂಶ ಈ 6 ಪ್ರತ್ಯಯ, ಅದನ್ನು ನಿಮ್ ಗಮನಕ್ಕೆ ತಗೊಂಡು ಅಲ್ಲಿ ಸ್ತ್ರೀ ಪ್ರತ್ಯಯದಲ್ಲಿ ತುಂಬಾ ಸೂತ್ರಗಳಿವೆ. ಇಲ್ಲಿ ಟಾಪ್ ಚಾಪ್ ಈ 3 ಕೂಡ ಆಕಾರ ಅಂತವನ್ನೇ ಹೇಳುತ್ತೆ. ನೀಟ್ ನೀಶ್ ಈ 3 ಕೂಡ ಈಕಾರ ಅಂತವನ್ನೇ ಹೇಳುತ್ತೆ. ಅಂದ್ರೆ ಮೀಮಾಂಸೆಗಳು ಯಾವ್ಯಾವ ಸಂದರ್ಭದಲ್ಲಿ ಟಾಪ್ ಬರಬೇಕು, ಎಲ್ಲಿ ಡಾಪ್ ಬರಬೇಕು, ಎಲ್ಲಿ ಚಾಪ್ ಬರಬೇಕು, ಪ್ರತ್ಯಯಗಳು ಬರಬೇಕು ಅಂತ ಹೇಳಿ ನಿರ್ದಿಷ್ಟವಾದಂತಹ ಸೂಚನೆಗಳನ್ನ ಅಲ್ಲಿ ಕೊಟ್ಟಿದ್ದಾರೆ, ಸೂತ್ರಗಳನ್ನ ಕೊಟ್ಟಿದ್ದಾರೆ. ಆದ್ರಿಂದ ಆಕಾರ ಅಂತ ರೂಪ ಇದ್ರೂ ಕೂಡ ಅಲ್ಲಿ ಪುನಃ ವಿಭಾಗಗಳನ್ನ ಅಂತರ್ವಿಭಾಗಗಳನ್ನ 3 ರೀತಿ ಮಾಡಿದೆ. ಕೂಡ ಆಚಾರ್ಯ, ಈಗ ಉದಾಹರಣೆ ನದಿ ಶಬ್ದಕ್ಕೆ ನೀಶ್ ಪ್ರತ್ಯಯ ಬಂದಿದ್ಯೋ ಅಥವಾ ನೀ ಪ್ರತ್ಯಯ ಬಂದಿದ್ಯೋ ಅದು ನೋಡ್ಬೇಕು. ಅಲ್ಲಿ ಯಾವ ಪ್ರತ್ಯಯ ಯಾವ ಸಂದರ್ಭದಲ್ಲಿ ಬಂದಿದೆ ಅಂತ ಹೇಳಿ ನೋಡಿ ವಿಚಾರ ಮಾಡಿ. ನಮಗೆ ಈಗ ಶಬ್ದದ ಬಲದಿಂದ ಈಗ ಶಬ್ದ ಇದೆ, ವಿದ್ಯಾ ಶಬ್ದ ಇದೆ. ಇಲ್ಲಿ ನೀಟ್ ಬಂದಿ ಯಾವುದು ಸ್ಥೂಲವಾಗಿ ಆಕಾರಾಂತವೋ ಈಕಾರಾಂತವೋ ಅಷ್ಟು ಮಾತ್ರ ಅರ್ಥ ಆಗ್ತದೆ ಬಿಟ್ರೆ ಅದರ ಹಿಂದೆ ಪ್ರಕ್ರಿಯೆಯನ್ನೆಲ್ಲ ಸೂತ್ರಗಳನ್ನು ಇಟ್ಕೊಂಡೆ ನಾವು ಚರ್ಚೆ ಮಾಡಿದ್ವಿ. ಇಲ್ಲಿ ಕಚ್ಚಪೇನ ಕಚ್ಚೇನ ಪಿಬತಿ ಇತಿ ಕಚ್ಚಪಃ, ಕಚ್ಚಪಿ. ಇದಕ್ಕೆ ಪ್ರಕ್ರಿಯೆಯಲ್ಲಿ ಯಾವುದು ಕಚ್ಚ ಪಾಧಾತು. ಈ ಪಾಧಾತುವಿಗೆ ಸ್ತ್ರೀತ್ವ ವಿವಕ್ಷೆ ಇದ್ದಾಗ ನಮಗೆ ಈ ಪ್ರತ್ಯಯ, ಇಲ್ಲಿ ನೀಶ್ ಪ್ರತ್ಯಯ ಬರ್ತದೆ. ಆಗ ರೂಪವು ಕಚ್ಚ ಈ ಮತ್ತು ಸುಪ್ರತ್ಯಯ, ತದನಂತರ ಕಚ್ಚತಿ. ಪೇಜ್ ನಂಬರ್ 11ರಲ್ಲಿ ಕೊನೆಯಿಂದ 2ನೇ ಲೈನ್ ನೋಡಿ. ದಡದಲ್ಲಿ ಬಂದು ನೀರು ಕುಡಿಯುವ ಹೆಣ್ಣು ಆಮೆ ಅನ್ನುವಂತಹ ಅರ್ಥದಲ್ಲಿ ಈ ಕಚ್ಚತಿ ಅನ್ನುವಂತಹ ಶಬ್ದ ಇದೆ. ಹೆಣ್ಣು ಆಮೆ ಅಂತ ಹೇಳಿ ಕಚ್ಚತಿ ಅಂತ ಆಗುತ್ತೆ. ಇಲ್ಲಿ ವಿಶಿಷ್ಟವಾದಂತಹ ಅರ್ಥವನ್ನ ಕೊಟ್ಟಿದ್ದಾರೆ. ಕಚ್ಚಪಃ ಗಂಡು ಆಮೆ, ಕಚ್ಚತಿ ಹೆಣ್ಣು ಆಮೆ. ಆದ್ರೆ ಇಲ್ಲಿ ಇವರು ವಿಗ್ರಹ ವಾಕ್ಯ ಅಂತ ಹೇಳಿ ದಡದಲ್ಲಿ ಬಂದು ನೀರು ಕುಡಿಯುವ ಹೆಣ್ಣು ಆಮೆ ಅಂತ ಹೇಳಿ ಆ ಅರ್ಥವನ್ನ ಕೊಟ್ಟಿದ್ದಾರೆ. ಹೇಗೆ ಅಂತ ವಿಚಾರ ಮಾಡ್ತೀವಿ ನಾವು ಇವತ್ತಿಗೆ. ಇಲ್ಲಿ ಈ 2
ಸಾರಿ 783ನೇ ಸೂತ್ರವನ್ನ ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ. ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಪ್ರತಿ ಸೋಮವಾರ 3ನೇ ಅವಧಿ ನಮ್ಗಿರ್ತದೆ. 1ನೇ ಅವಧಿಯನ್ನ ರಾಚೋಟಿ ಸ್ವಾಮೀಜಿಯು ತಗೋತಾರೆ. ಇವತ್ತಿನ ಚರ್ಚೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ವಕ್ತವ್ಯ ಇದೆಯಾ? ವಿಷಯ, ಪ್ರಶ್ನೆ, ಇಲ್ಲ. ಅಷ್ಟು 2021 ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು ತಮಗೂ ಸಹ. ಧನ್ಯವಾದ ಆಚಾರ್ಯ. ಮಂಗಲೇನ ನಮಃ. ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ. ಮುನಿತ್ರಯಂ ನಮಸ್ಕೃತ್ಯ ವೈತ್ರಂ ನಮಸ್ಕೃತ್ಯ ತದುಕ್ತೆ ಪರಿಭಾವಿತ ವ್ಯಾಕರಣ ಸಿದ್ಧಾಂತ ಕೌಮುದೀಯಂ. ಅಸ್ತು. ಧನ್ಯವಾದ ಆಚಾರ್ಯ.